ಯಾವ ರೀತಿಯಾಗಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಜಿದ್ದಾಜಿದ್ದಿ ಸಾಗಿದೆ ಅನ್ನುವಂಥನ್ನ ನೋಡೋಣ. ಉಪಸಮರ ಅಖಾಡದಲ್ಲಿ ನಾಯಕರ ಮತಬೇಟೆ, ಮುಸ್ಲಿಂ ಮುನಿಸು ಶಮನಕ್ಕೆ ಕಾಂಗ್ರೆಸ್ ಸರ್ಕಸ್. ಸರ್ಕಾರದ ವೈಫಲ್ಯ ಮುಂದಿಟ್ಟು ಬಿಜೆಪಿಯ ಪ್ರಚಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಮುಸ್ಲಿಮರ ಮುನಿಸಿಗೆ ಮದ್ದು. ಎರಡೂ ಕ್ಷೇತ್ರ ಗೆಲ್ಲುವಂತ ವಿಶ್ವಾಸ ಇದೆ. ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಎರಡಕ್ಕೆ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲೋ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ರೆ, ಎರಡಕ್ಕೆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರಿದ್ದಾರೆ. ಯಡಿಯೂರಪ್ಪ ಹಾಗೂ ಬೊಮ್ಮಾಯಿಯವರು ಇವತ್ತು ಜೊತೆಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಮಾಡಿದರೆ, ಸಿದ್ದರಾಮಯ್ಯನವರು ಕೂಡ ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಶುರು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ DCM DK ಶಿವಕುಮಾರ್ ಅವರು ಸಂಚರಿಸ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಹಜವಾಗಿಯೇ ಎರಡೂ ಕ್ಷೇತ್ರಗಳಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ಬಹಳ ಜೋರಾಗಿ ಸಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಭರ್ಜರಿ ಪ್ರಚಾರವನ್ನ ಈಗ ಘಟಾನುಘಟಿ ನಾಯಕರುಗಳು ಮಾಡ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸ್ತಾ ಇದ್ದಾರೆ. ಶಾಮನೂರು ಮೊಮ್ಮಗನ ಪರವಾಗಿ CM ಸಿದ್ದರಾಮಯ್ಯನವರು ಕೂಡ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ BY ವಿಜೇಂದ್ರ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಎರಡೂ ಮತಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ಎರಡೂ ಪಕ್ಷಗಳು ಕೂಡ ಗೆಲುವಿಗೆ ಆಗಬಹುದಾಗಿರುವ ಯಾವುದೇ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಇಲ್ಲಿ ದಾವಣಗೆರೆಯ ರಣಕಣದಲ್ಲಿ ಯಾವ ರೀತಿಯಂತ ರಂಗೇರಿದೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಮುಸ್ಲಿಮರ ಮನ ಗೆಲ್ಲುವಂಥದ್ದು ಸಿದ್ದರಾಮಯ್ಯನವರ ಪ್ರಥಮ ಆದ್ಯತೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಅಹಿಂದ ಚಾಂಪಿಯನ್ ಅಂತೇಳಿ ತಮ್ಮನ್ನು ತಾವು ಕರೆಸ್ಕೊಳ್ತಾರೆ. ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದೇನೋ ಆಗತ್ತೆ ಈ ಬಾರಿ ಚುನಾವಣೆಯಲ್ಲಿ. ಆದರೆ ವಿಶೇಷವಾಗಿ ಅಲ್ಪಸಂಖ್ಯಾತರು, ಅಹಿಂದದ ತಲೆಯೇ ಈ ಬಾರಿ ಅಲುಗಾಡ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ಇದೆ. ಅಹಿಂದದಲ್ಲಿರುವಂತಹ ಅಲ್ಪಸಂಖ್ಯಾತರು ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರಾ, ಕಾಂಗ್ರೆಸ್ಗೆ ಕೈ ಕೊಡ್ತಾರಾ ಅನ್ನುವಂತಹ ಅನುಮಾನಗಳಿದ್ದೇ ಇದ್ದಾವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ CM ಅವರು ಮತಬೇಟೆಯನ್ನು ಮಾಡಿದ್ದಾರೆ. ಅಲ್ಲಿ ಹೋಗಿ ಜನರ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ. ಅಹಿಂದ ಮತಗಳನ್ನ ಸೆಳೆಯೋದಿಕ್ಕೆ ಭಾರಿ ರಣತಂತ್ರವನ್ನ ಸಿದ್ದರಾಮಯ್ಯನವರು ರೂಪಿಸಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ನೇರವಾಗಿ ಈ ಅಹಿಂದ ಮತಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರುವಂತಹ ಚಾಕಚಕ್ಯತೆ ಇದೆ, ಶಕ್ತಿ ಇದೆ. ಭಿನ್ನಮತವನ್ನ ಮೀರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯನವರು ಕೂಡ ರೂಪಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮುಸ್ಲಿಂ ನಾಯಕರುಗಳು ಇಲ್ಲಿ ಪ್ರಚಾರಕ್ಕೆ ಬರ್ತಾ ಇಲ್ಲ, ಆದರೆ ಮುಸಲ್ಮಾನರ ಮತ ಇಲ್ಲಿ ನಿರ್ಣಾಯಕ ಆಗುತ್ತೆ. ಹೀಗಾಗಿ ಮುಸ್ಲಿಮರ ಮುನಿಸಿಗೆ ಸಿದ್ದರಾಮಯ್ಯನವರು ಮದ್ದರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ವಿಶ್ವಾಸಕ್ಕೆ ಗಳಿಸುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಮೂಲಕ ಟಿಕೆಟ್ ವಿಚಾರದಲ್ಲಿ ಮುನಿಸಿಕೊಂಡಿರ್ತಕ್ಕಂತಹ ಮುಸಲ್ಮಾನರ ವಿಶ್ವಾಸವನ್ನ ಗಳಿಸಿದ್ರೆ ಮಾತ್ರನೇ ದಾವಣಗೆರೆಯಲ್ಲಿ ಗೆಲುವು ನಿಶ್ಚಿತ ಮಾಡಿಕೊಳ್ಳೋದು ಮಾತ್ರ ಅಲ್ಲ, ಗೆಲುವಿನ ಅಂತರವೂ ಕೂಡ ಅದು ಕೇವಲ 1,000-2,000ಕ್ಕಲ್ಲ, ಅದು 25,000-30,000ಕ್ಕೆ ತಲುಪಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಮುಸಲ್ಮಾನರ ಮುನಿಸನ್ನ ಶಮನ ಮಾಡೋದ್ರ ಕಡೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ CM ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮುಸ್ಲಿಮರ ಮತವನ್ನ ಕ್ರೋಢೀಕರಣ ಮಾಡಬೇಕು, ಅದು ಜೊತೆಯಾಗಿ ಕಾಂಗ್ರೆಸ್ನ ತೆಕ್ಕೆಗೆ ಬರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ನಿನ್ನೆ ಅಷ್ಟೇ 2 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಸಂದೇಶವನ್ನ ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ನೋಡಿ, ಇದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗೆಗಿನ ಚರ್ಚೆಗಳು ನಡೀತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಮಗೆ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಇಷ್ಟು ಶಕ್ತಿ ಕೊಡಬೇಕು ಅಂತ ಹೇಳಿದ್ರೆ 2 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರುವಷ್ಟು ಶಕ್ತಿ ಕೊಡಬೇಕು. ನಾಳೆಯೂ ಕೂಡ ದಾವಣಗೆರೆ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ಸಿದ್ದರಾಮಯ್ಯನವರು ತೊಡಗಿರ್ತಾರೆ. ಹೀಗೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬಾಗಲಕೋಟೆ ಕ್ಷೇತ್ರದಲ್ಲಿ 2 ದಿವಸಗಳ ಕಾಲ ಪ್ರಚಾರ ಮಾಡಿ ಬಂದಿದ್ದಾರೆ ಮುಖ್ಯಮಂತ್ರಿಯವರು. ಅದಾದ ನಂತರ ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ಮತ್ತು ನಾಳೆ 2 ದಿವಸಗಳ ಪ್ರಚಾರ ಸಭೆಗಳಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಜನರ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಪ್ರಚಾರದಲ್ಲಿ ತೊಡಗಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಪರವಾಗಿ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ತಿಳಿಸುತ್ತಾ ನಾಯಕರು ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಚಾರದ ರಣಕಣದಲ್ಲಿರುವಂತಹ ನಾಯಕರುಗಳ ಮಾತಿನ ಅಬ್ಬರ ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ, ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ
ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಎರಡೂ ಕ್ಷೇತ್ರ ಗೆಲ್ಲುವಂಥ ವಿಶ್ವಾಸ ಇದೆ. ಜನ ಈ ಭ್ರಷ್ಟಾಚಾರ ಸರ್ಕಾರದ ಬೇಸತ್ತಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನ ಹಿತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಈ ಎರಡೂ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲ SC ನಿಗಮದಲ್ಲಿ ಭ್ರಷ್ಟಾಚಾರ ಇದೆ. ಒಂದು ಗಂಗಾ ಕಲ್ಯಾಣ ಕೊಡಿಸ್ಕೋಬೇಕು ಅಂತಂದ್ರೆ ದುಡ್ಡು ಇಲ್ಲದೆ ಆಗೋದಿಲ್ಲ. ಬಡವರು SC ಸಲುವಾಗಿ ಮಾಡಿರುವಂತಹ ಕಾರ್ಯಕ್ರಮಕ್ಕೆ ಹಣದ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಯ ಮೂಗಿನ ತಳಗಡೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದರೆ ಮುಖ್ಯಮಂತ್ರಿಗಳು ಅದಕ್ಕೆ ಮೌನ ಸಮ್ಮತ. ಹೀಗೆ ಮುಖ್ಯಮಂತ್ರಿಯವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರಿಗೆ ಉತ್ತರವನ್ನು ಸಿದ್ದರಾಮಯ್ಯವರು ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ಮೇಟಿ ಕುಟುಂಬದ ವಿರೋಧಿ ಪಡೆ ತಟಸ್ಥವಾಗ್ತಾ ಇರುವಂಥದ್ದು ಒಂದು ರೀತಿಯಂಥ ಆಘಾತವನ್ನು ತಂದುಕೊಡ್ತಾ ಇದೆ. ಒಳಗೊಳಗಿನ ಗುದ್ದಾಟಗಳಿವು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಗೆಲುವಿನ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಪರವಾಗಿ ರೂಪಿಸ್ತಾ ಇದ್ದಾರೆ. ಅಹಿಂದ ಮತದಾರ ಓಲೈಕೆಗೆ ಕಾಂಗ್ರೆಸ್ಸಿಗರು ಶತ ಪ್ರಯತ್ನವನ್ನು ಮುಂದುವರಿಸಿದರೆ ಕ್ಷೇತ್ರದಲ್ಲೇ ಉಳಿದು BY ವಿಜೇಂದ್ರ ಅವರು ಕೂಡ ಮತಬೇಟೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಲಿಂಗಾಯತ ಮತಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ವಿಜೇಂದ್ರ ಅವರ ಪ್ರಥಮ ಆದ್ಯತೆ, ಹಿಂದೂ ಮತಗಳನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಬಿಜೆಪಿ ಪಾಳೆಯವು ಕೂಡ ಬಹಳ ಚುರುಕಿನ ಕೆಲಸವನ್ನು ಮಾಡ್ತಾ ಇದೆ. ವೀರಣ್ಣ ಚರತಿಮಠ ಗೆಲ್ಲಿಸೋದಕ್ಕಾಗಿ BY ವಿಜೇಂದ್ರ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಎಲೆಕ್ಷನ್ಗಳಲ್ಲಿ, ವಿಶೇಷವಾಗಿ ಬೈ ಎಲೆಕ್ಷನ್ಗಳಲ್ಲಿ ವಿಜೇಂದ್ರ ಅವರು ತನ್ನದೇ ಆದಂತಹ ಛಾಪು ಮೂಡಿಸುವಂತಹ ರಾಜಕಾರಣಿ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಹಾಗೆಯೇ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಕೂತ್ಕೊಂಡು ಸದನವನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರಿ. ಇವತ್ತು ನಿಮ್ಮ ಗ್ಯಾರಂಟಿಗಳ ಬಗ್ಗೆ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರಬೇಡಿ. ಮಾನ್ಯ ಮುಖ್ಯಮಂತ್ರಿಗಳೇ, ದೇಶಪಾಂಡೆ ಅವರಿಗೆ ಕನ್ವಿನ್ಸ್ ಮಾಡಿ. ನಿಮ್ಮ ಆಡಳಿತ ಪಕ್ಷದ ಹಿರಿಯ ಶಾಸಕರು, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಅವರನ್ನ ಮನವರಿಕೆ ಮಾಡಿ. ನಿಮ್ಮ ಗ್ಯಾರಂಟಿಗಳ ಬಗ್ಗೆ BR ಪಾಟೀಲ್ ಅವರಿಗೆ ನೀವು ಮನವರಿಕೆ ಮಾಡಿ. ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದ್ಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದ್ರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದು ನಮ್ಗೇನು ಸಹಾಯ ಆಗಿರ್ಲಿಲ್ಲ, ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನ ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಹೀಗೆ ಗ್ಯಾರಂಟಿಗಳನ್ನ ನಮಗಲ್ಲ ಜನರಿಗೆ, ನಿಮ್ಮ ನಾಯಕರುಗಳಿಗೆ ವಿವರಿಸಿದಲ್ಲಿ ಬಿಜೆಪಿ ಹೇಳ್ತಾರೆ ಗ್ಯಾರಂಟಿ ಬಗ್ಗೆ ಜನ ಉಪಕಾರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಬಹಳ ಜಿದ್ದಾಜಿದ್ದಿನಿಂದ ಎರಡೂ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಗೆಲುವು ಯಾರದ್ದು ಅನ್ನೋದನ್ನು ನೋಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮತದಾರರು ಯಾವ ಸ್ವರೂಪದಲ್ಲಿ ಇಲ್ಲಿ ತೀರ್ಪನ್ನು ಬರೆಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು.